ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಒಂದು ಕಡೆಯಿಂದ ಇಸ್ರೇಲ್ ಮತ್ತು ಅಮೆರಿಕ, ಮತ್ತೊಂದು ಕಡೆಯಿಂದ ಇರಾನ್. ನಿಮ್ಮಲ್ಲಿ ಅದೆಷ್ಟೋ ಮಂದಿ IAS IPS ಆಗಬೇಕು, ಒಟ್ಟಾರೆ UPSC ಕ್ಲಿಯರ್ ಮಾಡಬೇಕು ಅಂತ ಕನಸು ಕಾಣ್ತಿರ್ತೀರಿ. UPSC ಕ್ಲಿಯರ್ ಮಾಡೋದಕ್ಕೆ ಸರಿಯಾದ ಟೈಮ್ಗೆ ಸರಿಯಾದ ರೀತಿಯ ಕೋಚಿಂಗ್ ಸಿಗಬೇಕು. ಹೀಗಾಗಿ ಉತ್ತಮ ಮಾರ್ಗದರ್ಶನ ನೀಡೋಕೆ ಜನ ಮೆಚ್ಚಿದ IAS ಜ್ಞಾನಿ ಸಂಸ್ಥೆ ರೆಡಿಯಾಗಿದೆ. ಪ್ರಮುಖವಾಗಿ ಪ್ರಿಲಿಮ್ಸ್ ಎಲಿಮಿನೇಷನ್ ಟೆಕ್ನಿಕ್ಸ್ ಮತ್ತು ಮೇನ್ಸ್ ಮೆಂಟಲ್ ಆನ್ಸರ್ ರೇಟಿಂಗ್ ನಲ್ಲಿ ನಿಮ್ಮನ್ನ ಸದೃಢಗೊಳಿಸ್ತಾರೆ. ಒಳ್ಳೆ ಹೆಸರು ಮಾಡ್ತಿರುವಂತಹ ಸಂಸ್ಥೆ ಇದು. ಈಗಲೇ ಈ ವಿಳಾಸದ ಮೂಲಕ ಅವರನ್ನ ಭೇಟಿಯಾಗಬಹುದು ಅಥವಾ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಬಹುದು. ಇವರ ನಡುವಿನ ಯುದ್ಧ ಇದೀಗ ಅವರ ನಡುವಿನ ಯುದ್ಧಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ನಮ್ಮ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಏನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಈಗಾಗಲೇ 13ನೇ ದಿನಕ್ಕೆ ಕಾಲಿಟ್ಟಿದೆ. ಸದ್ಯಕ್ಕೆ ನಿಲ್ಲುವಂತ ಯಾವುದೇ ಲಕ್ಷಣವಾಗ್ಲಿ ಸುಳಿವಾಗ್ಲಿ ಯಾವುದೂ ಕೂಡ ಇಲ್ಲ. ಅಮೆರಿಕ ಒಂದು ಕಡೆಯಿಂದ ಹೇಳ್ತಾ ಇದೆ, ನಾವು ಯುದ್ಧ ನಿಲ್ಲಿಸೋಕೆ ರೆಡಿ ಇದ್ದೇವೆ, ಆದರೆ ನಮ್ಮ ಬಳಿ ಒಂದಷ್ಟು ಷರತ್ತಿದೆ ಅಂತ. ಅದಕ್ಕೆ ಇರಾನು ತಿರುಗೇಟು ಕೊಡ್ತಾ ಇದೆ, ಯುದ್ಧ ನಿಲ್ಲಿಸೋಕೆ ನೀವ್ಯಾರು? ನೀವು ಶುರು ಮಾಡಿದ್ದೀರಿ, ಎಂಡ್ ಮಾಡೋದು ನಮಗೆ ಗೊತ್ತಿದೆ ಎನ್ನುವಂಥ ರೀತಿಯಲ್ಲಿ. ಹೀಗಾಗಿ ಒಂದು ಕಡೆಯಿಂದ ಅವರ ಮಾತು, ಒಂದು ಕಡೆಯಿಂದ ಇವರ ಮಾತು ಎನ್ನುವ ರೀತಿಯಲ್ಲಿ ಇದು ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಅದರೊಡನೆ ಒಂದಷ್ಟು ಪ್ರಮುಖವಾದಂಥ ಬೆಳವಣಿಗೆ ಆಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಒಂದಷ್ಟು ಮ್ಯಾಪು, ಒಂದಷ್ಟು ದೃಶ್ಯಗಳ ಮೂಲಕ ನಿಮಗೆ ನೀಟಾಗಿ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಂಧುಗಳೇ, ಸದ್ಯ ಭಾರತಕ್ಕೆ ಆಗಿರುವಂಥ ಪರಿಣಾಮ ಏನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಕೂಡ ಇವತ್ತು ಬೆಳಿಗ್ಗೆ ಮುಂಚೆ ಈ ಭಾರತ್ ಪೆಟ್ರೋಲಿಯಂ ಗ್ಯಾಸ್ ರೀಫಿಲ್ಲಿಂಗ್ ಸೆಂಟರ್ ಹತ್ರ ಹೋಗಿದ್ದೆ. ನೋಡೋಣ ನಿಜವಾಗ್ಲೂ ಗ್ಯಾಸ್ನ ಸಮಸ್ಯೆ ಇದೆಯಾ ಅಂತ. ಆಗ ಅರ್ಥ ಆಗಿದ್ದು, ಹೌದು, ಅಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಸಮಸ್ಯೆ ಇದೆ. ಕಮರ್ಷಿಯಲ್ ಸಿಲಿಂಡರ್ ಬಹುತೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಹೀಗೆ ಇನ್ನೊಂದು 2 ದಿನಗಳಾದರೆ ಹೋಟೆಲ್ಗಳನ್ನು ಅನಿವಾರ್ಯವಾಗಿ ಬಂದ್ ಮಾಡಲೇಬೇಕಾಗುತ್ತೆ. ಒಂದೆರಡು ಹೋಟೆಲ್ಗೂ ಕೂಡ ವಿಸಿಟ್ ಮಾಡಿದ್ದೆ. ಅವರು ಸೌದೆ ಬಳಸ್ತಾ ಇದ್ದಾರೆ. ಸೌದೆ ಬಳಸಿ ಅಡುಗೆ ಮಾಡೋದಕ್ಕೆ ವ್ಯವಸ್ಥೆ ಇದ್ದಂಥವರು ಮಾಡ್ಬೋದು, ಉಳಿದಂಥವರಿಗೆ ಸಾಧ್ಯ ಇಲ್ಲ. ಹೀಗಾಗಿ ಕಮರ್ಷಿಯಲ್ ಸಿಲಿಂಡರ್ ಸಮಸ್ಯೆ ಆಗ್ತಿರೋದು ಸತ್ಯ. ಅದು ಒಂದಷ್ಟು ಮಂದಿ ಅದು ಸುಳ್ಳು ಹಾಗೆ ಹೀಗೆ ಇರುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ರಿಯಾಲಿಟಿ ಚೆಕ್ ಮಾಡಿದಾಗ ಅಥವಾ ಗ್ರೌಂಡ್ಗೆ ಹೋದಾಗ ಅದು ಹೌದು, ಸತ್ಯ ಅದು. ಆದರೆ ನಾವು ಆ ಸಂದರ್ಭದಲ್ಲಿ ಯಾರನ್ನ ದೂರಬೇಕು ಅನ್ನೋದೇ ಇರುವಂಥ ಪ್ರಶ್ನೆ. ಯಾಕಂದರೆ ಯುದ್ಧ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಒಂದಷ್ಟು ಟೈಮ್ನಲ್ಲಿ ಇವೆಲ್ಲವೂ ಕೂಡ ಅನಿವಾರ್ಯ ಆಗುತ್ತೆ ಇಂಥದ್ದನ್ನು ಫೇಸ್ ಮಾಡುವಂಥದ್ದು. ಈಗ ಅಂಥ ಸಮಸ್ಯೆಯನ್ನು ನಾವು ಫೇಸ್ ಮಾಡ್ತಾ ಇದ್ದೇವೆ. ಇದು ಹೀಗೆ ಕಂಟಿನ್ಯೂ ಆಯಿತು ಅಂತಾದರೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ಒಂದಷ್ಟು ದಿನಗಳಲ್ಲಿ ಸಮಸ್ಯೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಹೀಗಿರುವಾಗಲೇ ಭಾರತಕ್ಕೆ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿ. ಮೊದಲು ಈ ದೃಶ್ಯವನ್ನ ಯಾಕೆ ತೋರಿಸ್ತಿದೆ ನಿಮಗೆ ಅಂದ್ರೆ, ಇದೀಗ ಶೆನ್ಲಾಂಗ್ ಎನ್ನುವಂಥ ಒಂದು ಹಡಗು ಮುಂಬೈನ ಬಂದರಿಗೆ ಬಂದಿದೆ. ಯುದ್ಧ ಶುರುವಾಗಿ 13 ದಿನ ಆಯ್ತಲ್ಲ, 13 ದಿನದ ಬಳಿಕ ಪ್ರಪ್ರಥಮ ಹಡಗೊಂದು ಇದೀಗ ಭಾರತದ ಬಂದರಿಗೆ ಬಂದಂತಾಗಿದೆ. ನೋಡಿ, ಒಂದು ಹಡಗು ಸೇಫ್ ಆಗಿ ಬಂದಿದೆ. ಸುತ್ತಮುತ್ತ ಇರುವಂತಹ ದೃಶ್ಯವನ್ನ ಗಮನಿಸ್ತಿದ್ರಲ್ಲ, ಎಲ್ಲ ಹಡಗುಗಳು ಹೊತ್ತಿ ಉರಿತಾ ಇದ್ದಾವೆ ಎನ್ನುವ ರೀತಿಯಲ್ಲಿ ಇದನ್ನು ತೋರಿಸಿದ್ದೇನೆ. ಏನಂತಹ ಬೆಳವಣಿಗೆ ಆಗಿದೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಈ ಕ್ಷಣಕ್ಕೆ ನಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಇದು. ಬಂಧುಗಳೇ, ಈಗ ಬಹಳ ದೊಡ್ಡ ಸಮಸ್ಯೆ ಆಗಿರೋದು ಎಲ್ಲಿ ಅಂದ್ರೆ, ಈ ಸ್ಟ್ರೇಟ್ ಆಫ್ ಹರ್ಮುಜ್ ಅಥವಾ ಹರ್ಮುಜ್ ಜಲಸಂಧಿ ಅಂತ ಏನ್ ಕರಿತಾ ಇದೀವಿ ಅಲ್ಲಿ. ನಾವು ಬರೀ ಈಗ ಚರ್ಚೆ ಮಾಡ್ತಿರೋದು ಹರ್ಮುಜ್ ಜಲಸಂಧಿ ಅಂತ ಬರೀ ಅದ್ರ ಸುತ್ತಮುತ್ತಲೇ ಮಾತಾಡ್ತಾ ಇದ್ದೀವಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಬಾರಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹೊಸ ವ್ಯೂವರ್ಸ್ ಇದ್ರೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ನಾನು ಇದನ್ನ ನಿಮಗೆ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಬಂಧುಗಳೇ, ನಾವು ಇಲ್ಲಿವರೆಗೆ ಅಂದ್ಕೊಂಡಿದ್ದು ಏನು ಹೇಳಿ, ಇರಾನ್ ಅಲ್ಲೆಲ್ಲೋ ಇದೆ, ಅಲ್ಲೆಲ್ಲೋ ಯುದ್ಧ ಆದ್ರೆ ನಮಗೇನು ಪರಿಣಾಮ ಬೀರುತ್ತೆ ಅಂತ. ಇರಾನ್ ಆಕ್ಚುಲಿ ಅಲ್ಲೆಲ್ಲೋ ಇಲ್ಲ. ಮುಂಬೈನ ಬಂದರ್ನಿಂದ ಚಾಬಹಾರ್ ಬಂದರು, ಇರಾನ್ನ ಚಾಬಹಾರ್ ಬಂದರ್ ಇದೆಯಲ್ಲ, ಅಲ್ಲಿಗೆ ಹೆಚ್ಚು ಕಡಿಮೆ 1,500 ಕಿಲೋಮೀಟರ್ ಅಷ್ಟೇ ಆಗುತ್ತೆ. ನೀವು ದೆಹಲಿಯಿಂದ ಟೆಹರಾನ್ನ ಏರ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಹೆಚ್ಚು ಕಡಿಮೆ 3.5 ರಿಂದ 4 ಗಂಟೆ ಟೈಮ್ ಅಷ್ಟೇ. 1,250 ಕಿಲೋಮೀಟರ್ ಆಗುತ್ತೆ. ಬಹಳ ದೂರದಲ್ಲೇನು ಯುದ್ಧ ಆಗ್ತಾ ಇಲ್ಲ. ಒಟ್ಟಾರೆಗೆ ಆ ಯುದ್ಧ ಇದೀಗ ನಮ್ಮ ಮೇಲೂ ಕೂಡ ಪರಿಣಾಮ ಬೀರೋದಕ್ಕೆ ಶುರುವಾಗಿದೆ. ಅದೆಲ್ಲದಕ್ಕೂ ಕೂಡ ಕಾರಣ ಈ ಹರ್ಮುಜ್ ಜಲಸಂಧಿ. ಇಲ್ಲೇ ಈಗ ಸಮಸ್ಯೆ ಆಗ್ತಾ ಇರೋದು. ಇರಾನ್ ಪ್ಲಾನ್ ಏನು ಮಾಡ್ತು ಗೊತ್ತಾ? ಇರಾನು ಯಾವಾಗ ಅಮೆರಿಕ ಮತ್ತೆ ಇಸ್ರೇಲ್ ಇರಾನ್ ಅನ್ನ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾವೋ, ಕ್ಷಿಪಣಿ ದಾಳಿಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳುತ್ತೋ, ಇರಾನ್ ಒಂದು ಪರೋಕ್ಷವಾದಂಥ ಯುದ್ಧವನ್ನ ಸಾರ್ಬಿಡತ್ತೆ. ಅಂದ್ರೆ ಜಾಗತಿಕವಾಗಿ ಒಂದು ತಲ್ಲಣ ಸೃಷ್ಟಿ ಆಗಬೇಕು. ನಮಗಿರುವಂಥ ಒಂದು ಶಕ್ತಿ ಇದೆಯಲ್ಲ, ಅದನ್ನೇ ಅಸ್ತ್ರವಾಗಿಸ್ಕೊಂಡು ಇಡೀ ಜಗತ್ತನ್ನ ಶೇಕ್ ಮಾಡಿಬಿಡ್ಬೇಕು. ಆಗ ಎಲ್ಲರೂ ಕೂಡ ಅಮೆರಿಕ ಮತ್ತೆ ಇಸ್ರೇಲ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡ್ಕೊಳ್ಬಿಡ್ಬೇಕು ಅಂತ. ಅವ್ರು ಇಡೀ ಜಗತ್ತನ್ನ ಶೇಕ್ ಮಾಡಿದ್ದು ಈ 33 ಕಿಲೋಮೀಟರ್ ಇರುವಂತ ಒಂದು ಜಲಸಂಧಿಯ ಮೂಲಕ. ನಂಬೋದು ಬಹಳ ಕಷ್ಟ, ಆದರೆ ನಂಬಲೇಬೇಕು. ನೋಡಿ, ಬರೀ 33 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆಯಲ್ಲ, ಅದೇ ಇವತ್ತು ಇರಾನ್ಗೆ ಹೆಲ್ಪ್ ಮಾಡಿದೆ. ಅಥವಾ ಬರೀ ಆ 33 ಕಿಲೋಮೀಟರ್ ಇವತ್ತು ಇಡೀ ಜಗತ್ತನ್ನ ಒಂದು ರೀತಿಯಲ್ಲಿ ಶೇಕ್ ಆಗುವಾಗ ಮಾಡಿಬಿಟ್ಟಿದೆ. ಇರಾನ್ನ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿಬಿಟ್ಟಿದೆ. ಅದೇನು ಅಂದ್ರೆ, ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಗ ಭಾರತದ್ದೇ ಉದಾಹರಣೆ ತೆಗೆದುಕೊಳ್ಳೋಣ. ಬೇರೆ ದೇಶದ ಬೇಡ, ಭಾರತದೇ. ನಾವೊಂದು 70% ತೈಲವನ್ನು ಆಮದು ಮಾಡ್ಕೊಳ್ತೀವಿ 40 ದೇಶಗಳಿಂದ. ಅದರಲ್ಲಿ 50% ಅಂತ ಬಂದಾಗ ನಾವು ಇಲ್ಲಿಂದನೇ ಆಮದು ಮಾಡ್ಕೊಳ್ಳೋದು ಈ ಮಿಡಲ್ ಈಸ್ಟ್ ಕಂಟ್ರೀಸ್ ಇಂದ. 70% LPG ನಮಗೆ ಬರೋದೇ ಈ ಮಿಡಲ್ ಈಸ್ಟ್ ಕಂಟ್ರಿಗಳಿಂದ. ಇರಾನ್ ಇಂದ ಈಗಂತೂ ತಗೊಳ್ತಾ ಇಲ್ಲ ಬೇಡಿ. ಉಳಿದಂತೆ ಇರಾಕು, ಕುವೈತು, ಕತಾರು, ಸೌದಿ, UAE, ಓಮನ್, ಇಲ್ಲೆಲ್ಲ ಕಡೆಗಳಿಂದ ನಾವು ಖರೀದಿ ಮಾಡ್ತೀವಿ.
ಈ ಖರೀದಿ ಮಾಡುವಂತ ಸರಕುಗಳಾಗಿರಬಹುದು ಅಥವಾ ತೈಲಗಳಾಗಿರ್ಬೋದು ಹೀಗೆ ಬಂದು ಈ ಹರ್ಮುಜ್ ಜಲಸಂಧಿಯನ್ನು ದಾಟಲೇಬೇಕು. ಇಲ್ಲೆಲ್ಲ ಸಮಸ್ಯೆ ಇಲ್ಲ. ಈ ಕೊಲ್ಲಿ ಸಮುದ್ರದಲ್ಲಿ ಸಮಸ್ಯೆ ಎಲ್ಲಿ ಅಂದ್ರೆ ಈ 33 ಕಿಲೋಮೀಟರ್ ಇದೆಯಲ್ಲ, ಇದು ಇರಾನ್ ವ್ಯಾಪ್ತಿಯ ಒಳಗೆ ಬರುತ್ತೆ. ಇರಾನ್ನ ಕರಾವಳಿ ಪ್ರದೇಶ. ಇರಾನ್ ಹೇಳುತ್ತೆ ನೀವು ಇಲ್ಲಿಂದ ಮೂವ್ ಆಗಿ ನಾನು ನಿಮ್ಮನ್ನು ಉಡಾಯಿಸ್ಬಿಡ್ತೀನಿ ಅಂತೇಳಿ. ಅಷ್ಟು ಮಾತ್ರ ಅಲ್ಲ, ಇರಾನ್ನವನು ಏನ್ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಈ ಸಮುದ್ರ ಭಾಗದಲ್ಲಿ ಈ ನೆಲ ಬಾಂಬನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅವು ಈ ಸಬ್ಮೆರಿನ್ಗಳು ಹೋಗುವ ಸಂದರ್ಭದಲ್ಲಿ ಅವುಗಳಿಗೆ ತಾಗಿ ಹಂಗೆ ಅವು ದಿಢೀರ್ ಅಂತ ಹೇಳಿ ಸ್ಫೋಟಗೊಂಡು ಬಿಡುತ್ತೆ. ನೀವು ನೆಲ ಬಾಂಬ್ ಇಡ್ತೀರಾ ನೋಡ್ತೀರಿ, ನಿಮ್ಮನ್ನು ಇದು ಮಾಡಿಬಿಡ್ತೀನಿ ಅಂತೆಲ್ಲ ಅಮೆರಿಕ ಏನ್ ಮಾಡ್ತು ಅಂದ್ರೆ ಇರಾನ್ನ 16 ಹಡಗುಗಳನ್ನ ಕ್ಷಿಪಣಿ ದಾಳಿ ಮಾಡಿ ಉಡಾಯಿಸುವಂತ ಕೆಲಸವನ್ನ ಮಾಡ್ತು. ಇರಾನ್ ಸುಮ್ಮನೆ ಆಗುತ್ತಾ? ಇಷ್ಟ ಆದ್ಮೇಲೆ ನಾನು ಸೇಡ್ ತಿರ್ಸ್ಕೊಳ್ತೀನಿ, ಇನ್ನು 1 ಲೀಟರ್ ಆದ್ರೂ ಇಲ್ಲಿ ಪಾಸ್ ಆಗ್ಲಿ, ನಿಮ್ಮ ಕಾದಿದೆ ಹಬ್ಬ ಎನ್ನುವ ರೀತಿಯಲ್ಲಿ ಇರಾನ್ ಅಷ್ಟೊತ್ತಿಗಾಗಲೇ ಒಂದಷ್ಟು ದಾಳಿ ಎಲ್ಲವನ್ನು ಕೂಡ ಮಾಡ್ತದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾದ್ರ ಮೇಲೆ ದಾಳಿ ಮಾಡಿತ್ತು ಅಂತ ಹೇಳಿ. ಜೊತೆಗೆ ಅಲ್ಲಿ ನೆಲಬಾಂಬುಗಳ ಸಂಖ್ಯೆಯನ್ನು ಕೂಡ ಜಾಸ್ತಿ ಮಾಡಿತ್ತು. ಹಾಗೆ ಇಲ್ಲಿ ಸೆಕ್ಯೂರಿಟಿಯನ್ನು ಇನ್ನಷ್ಟು ಟೈಟ್ ಮಾಡಿತ್ತು. IRGC ಕಾದು ಕುಳಿತು ಬಿಟ್ಟಿತ್ತು. ಒಟ್ಟಾರೆಗೆ ಈ 33 ಕಿಲೋಮೀಟರ್ನ ದಾಟ್ ಹೋಗ್ಬೇಕಲ್ಲ, ದಾಟ್ ಹೋಗೋದಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿ. ನಿಮ್ಗೆ ಇಲ್ಲಿ ಓಮನ್ನ ಕರಾವಳಿ ಪ್ರದೇಶವೂ ಬರುತ್ತೆ, UAE ಕರಾವಳಿ ಪ್ರದೇಶವೂ ಕೂಡ ಬರುತ್ತೆ. ಅದರಲ್ಲಿ ಹೆಚ್ಚು ಇದರ ಮೇಲೆ ಕಂಟ್ರೋಲ್ ಹೊಂದಿರೋದು ಇರಾನ್. ಹಂಗ ನೋಡಕ್ ಹೋದ್ರೆ ಇರಾನ್ ಕಂಟ್ರೋಲ್ ಅಲ್ಲಿ ಕಾನೂನು ಪ್ರಕಾರ ಇರಬಾರ್ದು. ಯಾಕಂದ್ರೆ ಅದು ಅಂತಾರಾಷ್ಟ್ರೀಯ ಸಮುದ್ರದ ವ್ಯಾಪ್ತಿಗೆ ಬರುತ್ತೆ ಅಥವಾ ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ. ಇದ್ರ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಇಟ್ಕೊಳ್ಳೋಕೆ ಶುರು ಮಾಡ್ಕೊಂಡ್ರೆ ಅದು ಯುದ್ಧದ ಸಂದರ್ಭದಲ್ಲಿ ಯಾವ ಕಾನೂನು ಯಾವ ಲಾ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ. ಅಲ್ಲಿ ಯಾರ್ದು ಹತ್ರ ಇರುತ್ತೆ ಅವ್ರದ್ದೇ ಪವರ್ ಇರುತ್ತೆ. ಈಗ ಇರಾನ್ ಹಾಗೆ ಆಗಿದೆ. ಅಮೆರಿಕ ಇಲ್ಲಿ ಹೋಗುವಂತ ಹಡಗುಗಳಿಗೆ ಬೆಂಗಾವಲು ಪಡೆಯನ್ನು ಕಳಿಸಿದ್ರು ಕೂಡ ಇರಾನ್ ಅದನ್ನ ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ಹೆಚ್ಚು ಕಡಿಮೆ ಒಂದು 700 ಹಡಗುಗಳು ಇಲ್ಲೇ ನಿಂತ್ಕೊಂಡು ಬಿಟ್ಟಿದ್ದಾವೆ. ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಇದರಿಂದ ಮುಂದೆ ಪಾಸ್ ಆಗ್ತಾ ಇಲ್ಲ, ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಇದರಿಂದ ಇಲ್ಲಿ ಪಾಸ್ ಆಗ್ತವೆ ಅಂದ್ರೆ ಅದು ದಿಢೀರ್ ಅಂತೇಳಿ ಸ್ಫೋಟಗೊಂಡು ಬಿಡ್ತವೆ. ಇಲ್ಲ ಅಂತಂದ್ರೆ ಇರಾನಿಂದ ಕ್ಷಿಪಣಿ ದಾಳಿ ಆಗಿಬಿಡುತ್ತೆ. ಇದು ಇಲ್ಲಿವರೆಗಿನ ಬೆಳವಣಿಗೆನ. ಈಗ ಆಗಿರುವಂತಹ ಬೆಳವಣಿಗೆ ಅಂದ್ರೆ ಭಾರತಕ್ಕೆ ಇರಾನ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಬಂಧುಗಳೇ, ನಾವು ಅಮೆರಿಕವನ್ನ ಹಾಡಿ ಹೊಗಳುತ್ತಾ ಇದ್ವಿ, ಅಮೆರಿಕ ಯುದ್ಧವನ್ನ ಸಾರ್ತು ಅಂತ ಹೇಳಿ ಸಂಭ್ರಮಿಸ್ತಾ ಇದ್ವಿ, ಇರಾನ್ ಅನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ವಿ. ಆದ್ರೆ ಕೊನೆಗೆ ನೆರವಿಗೆ ಬಂದಿದ್ದು ಅದೇ ಇರಾನ್. ಅದಕ್ಕೊಂದು ರೀತಿಯಲ್ಲಿ ಭಾರತದ ಒಂದಷ್ಟು ನಿಲುವು ಕೂಡ ಕಾರಣ. ನಾನು ಆರಂಭದಲ್ಲಿ ಭಾರತ ನಿಲುವಿನ ವಿಚಾರ ಕೇಳಿ ಅದಾದ ಬಳಿಕ ಉಳಿದ ಸಂಗತಿಗೆ ಬರ್ತೀನಿ. ಬಂಧುಗಳೇ, ಭಾರತ ಈ ಯುದ್ಧದಲ್ಲಿ ಆಲ್ಮೋಸ್ಟ್ ತಟಸ್ಥ ನೀತಿಯನ್ನೇ ಅನುಸರಿಸಿತ್ತು. ನಾವು ದೇಶದ ಒಳಗಿರುವಂಥವ್ರು ಇಸ್ರೇಲ್ ಪರವಾಗಿ ಅಮೆರಿಕದ ಪರವಾಗಿ ಬಹುತೇಕರು ಇದ್ವಿ ಅಥವಾ ಇದ್ರು. ಆದರೆ ಭಾರತದ ವಿದೇಶಾಂಗ ನೀತಿ ಅಂತ ಬಂದಾಗ ಆರಂಭದಲ್ಲಿ ಭಾರತ ಏನ್ ಮಾಡ್ತು ಅಂದ್ರೆ ಇಸ್ರೇಲ್ ಅಥವಾ ಈ ಗಲ್ಫ್ ರಾಷ್ಟ್ರಗಳ ಪರವಾಗಿ ಒಂದು ರೀತಿಯಲ್ಲಿ ಮೃದು ಧೋರಣೆಯನ್ನ ತಾಳಿತ್ತು ಭಾರತ. ಆದರೆ ಯಾವಾಗ ಈ ಹರ್ಮುಜ್ ಜಲಸಂಧಿ ಸ್ವಲ್ಪ ಸಮಸ್ಯೆ ಆಗೋದಕ್ಕೆ ಶುರುವಾಯಿತು, ಆಗ ಭಾರತ ಸ್ವಲ್ಪ ಮಟ್ಟಿಗೆ ತನ್ನ ನಿಲುವನ್ನ ಬದಲಾಯಿಸೋಕೆ ಶುರು ಮಾಡ್ಕೊಳ್ತು. ಮೊದಲು ಭಾರತ ಮಾಡಿದಂಥ ಕೆಲಸ ಏನಪ್ಪಾ ಅಂದ್ರೆ ಸರ್ವೋಚ್ಚ ನಾಯಕ ಆಗಿರುವಂತ ಅಯತುಲ್ಲಾ ಖಮೇನಿ ಸಾವಿಗೆ ಭಾರತ ಏನ್ ಮಾಡುತ್ತೆ, ಸಂತಾಪವನ್ನ ಸೂಚಿಸುತ್ತೆ. ಅಲ್ಲಿಗೆ ಇರಾನ್ ಸ್ವಲ್ಪ ಸಾಫ್ಟ್ ಆಗತ್ತೆ. ಅದಾದ ಬಳಿಕ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಅಂದ್ರೆ ಅಲ್ಲಿ ಅವರೇ ಹೋಗಿ ಸಂತಾಪವನ್ನು ಸೂಚಿಸಿ ಬಂದಿದ್ರು. ಅವರಲ್ಲಿ ಅವ್ರ ರಾಯಭಾರ ಕಚೇರಿಗೂ ಕೂಡ ಭೇಟಿ ಕೊಟ್ಟು ಬಂದಿದ್ರ. ಅದಾದ ನಂತರ ಭಾರತದ ವಿದೇಶಾಂಗ ಸಚಿವರ ಎಸ್ ಜೈಶಂಕರ್ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಹೆಚ್ಚು ಕಡಿಮೆ 3 ಬಾರಿ ಮಾತುಕತೆಯನ್ನು ನಡೆಸ್ತಾರೆ. ಈ ಮೊಜ್ದಬಾ ಖಮೇನಿಯ ಮಗ ಸರ್ವೋಚ್ಚ ನಾಯಕನಾಗಿ ಆಯ್ಕೆ ಆದ ಬಳಿಕವೂ ಕೂಡ ವಿದೇಶಾಂಗ ಸಚಿವರು ಅವರ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಇರಾನ್ ಇನ್ನಷ್ಟು ಸಾಫ್ಟ್ ಆಗಿ ಬಿಡುತ್ತೆ ಭಾರತದ ವಿಚಾರದಲ್ಲಿ. ಯಾಕಂದ್ರೆ ಇರಾನ್ಗೆ ಭಾರತ ಮೇಲೆ ಅಂತ ದ್ವೇಷ ಏನೂ ಇಲ್ಲ, ಭಾರತಕ್ಕೂ ಇರಾನ್ ಮೇಲೆ ಅಂತ ದ್ವೇಷ ಏನೂ ಇಲ್ಲ. ಭಾರತಕ್ಕೆ ಇರಾನ್ ಚಾಬಹಾರ್ ಬಂದರಿನ ವ್ಯವಸ್ಥೆಯನ್ನ ಮಾಡಿದೆ, ಅದರಿಂದ ಭಾರತಕ್ಕೆ ಸಾಕಷ್ಟು ಪ್ರಯೋಜನ ಆಗ್ತಾ ಇದೆ. ಸಮಸ್ಯೆ ಆಗಿದೆ ಅಂದ್ರೆ ಹಿಂದಿನ ಸರ್ವೋಚ್ಚ ನಾಯಕ ಖಮೇನಿ ಕೊಟ್ಟಂತ ಒಂದಷ್ಟು ಹೇಳಿಕೆ ಅಷ್ಟೇ. ಅದು ಭಾರತದ ಮುಸ್ಲಿಮರ ವಿಚಾರದಲ್ಲಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ರು, ಆ ಕಾರಣಕ್ಕಾಗಿ ಸಮಸ್ಯೆ ಆಗಿತ್ತು. ಬಿಟ್ರೆ ಇನ್ನುಳಿದಂತೆ ಭಾರತಕ್ಕೂ ಇರಾನ್ಗೂ ಅಂತ ಸಮಸ್ಯೆ ಏನೇನೂ ಇರಲಿಲ್ಲ. ಹಿಂದಿನಿಂದಲೂ ಕೂಡ ನಮ್ಮವ್ರ ನಡುವೆ ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿದೆ. ಒಂದು ಟೈಮ್ನಲ್ಲಿ ಈ ಅಮೆರಿಕ ನಿರ್ಬಂಧವನ್ನು ಹೇರೋಕ್ಕೂ ಮುನ್ನ ಭಾರತ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ಕೂಡ ಆಮದು ಮಾಡಿಕೊಳ್ತಾ ಇತ್ತು. ಇಷ್ಟು ಚೆನ್ನಾಗಿತ್ತು ಸಂಬಂಧ. ಹೀಗಾಗಿ ಭಾರತ ವಿಚಾರದಲ್ಲಿ ಇರಾನ್ ಇದೀಗ ಮೃದು ಧೋರಣೆಯನ್ನ ತಾಳಿದೆ. ಏನಾಗಿದೆ, ಮುಂಚೆನೂ ಕೂಡ ಇರಾನ್ ಹೇಳಿತ್ತು ಏನಂತ, ನಾವು UAE, ಇಸ್ರೇಲ್, ಯುರೋಪ್ ಕಂಟ್ರೀಸ್ಗಳ ಹಡಗುಗಳನ್ನ ಮಾತ್ರ ಉಡಾಯಿಸ್ತೀವಿ, ಇನ್ನುಳಿದಂಥವ್ರು ನಮ್ಮ ಬಳಿ ಬದಲೇ ಅನುಮತಿಯನ್ನು ತೆಗೆದುಕೊಂಡ್ರೆ ಅವರ ಹಡಗಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ಎನ್ನುವ ರೀತಿಯಲ್ಲಿ. ಆದ್ರೂ ಕೂಡ ಹಡಗಿನ ಮಾಲೀಕರಿಗೆ ಇಲ್ಲಿ ಪಾಸ್ ಆಗೋದಕ್ಕೆ ಭಯ ಇತ್ತು ಸ್ವಲ್ಪ ಮಟ್ಟಿಗೆ. ಆದ್ರೆ ವಿದೇಶಾಂಗ ಸಚಿವರು ಯಾವಾಗ ನಿರಂತರವಾಗಿ ಇರಾನ್ನ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ ನಡೆಸಿದ್ರು, ಈಗ ಭಾರತದ ಹಡಗುಗಳ ಎಂಟ್ರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಕುರಿತಂತೆ ಒಂದಷ್ಟು ಬೆಳವಣಿಗೆ ಆಗಿದೆ. ಏನೇನು? ಪ್ರಮುಖವಾಗಿ 2 ಹಡಗುಗಳು ಇದೀಗ ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದಾವೆ. ಒಂದು ಪುಷ್ಪಕ್ ಅಂತ ಹೆಸರು, ಮತ್ತೊಂದು ಪರಿಮಳ್ ಅಂತ ಹೇಳಿ ಹೆಸರು. ಬೇಕಾದಷ್ಟು ತೈಲವನ್ನ ಹೊತ್ತು ಸಾಕ್ತಾ ಇರುವಂತ ಆ ಹಡಗುಗಳು ಹರ್ಮುಜ್ ಜಲಸಂಧಿಯನ್ನು ದಾಟಿ ಆಗಿದೆ 2. ಇನ್ನೇನು ಸ್ವಲ್ಪ ಹೊತ್ತಿಗೆ ಅವುಗಳು ಕೂಡ ರೀಚ್ ಆಗಬಹುದು. ಅದರ ನಡುವೆ ಈ ತತ್ಕ್ಷಣದ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಲೈಬೀರಿಯನ್ ಫ್ಲಾಗ್ ಇರುವಂತ ಶೆನ್ಲಾಗ್ ಎನ್ನುವಂತ ಹೆಸರಿನ ಹಡಗೊಂದು ಇದೀಗ ಭಾರತದ ಮುಂಬೈ ಬಂದರನ್ನ ಯಶಸ್ವಿಯಾಗಿ ಬಂದು ತಲುಪಿದೆ. ಈ ಕ್ಷಣದ ಅತಿ ದೊಡ್ಡ ಸುದ್ದಿ.
ಆ ಹಡಗಿಗೆ ಹಾಗೆ ಅದರ ಜೊತೆಗೆ ಬರ್ತಿರುವಂತ ಇನ್ನೆರಡು ಹಡಗಿಗೆ ಪುಷ್ಪಕ್ ಹಾಗೆ ಪರಿಮಳಗೆ ಇರಾನ್ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆಯನ್ನ ತಂದೊಡ್ಡಿಲ್ಲ. ಇದು ಗುಡ್ ನ್ಯೂಸ್. ಎಷ್ಟು ತೈಲ ಬರ್ತಾ ಇದೆ, ಅದರಿಂದ ಎಷ್ಟು ಸಮಸ್ಯೆ ಸಾಲ್ವ್ ಆಗುತ್ತೆ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ಹಡಗಿನ ವಿಶೇಷ ಏನು ಅಂತ ಗಮನಿಸೋಣ ಬಂಧುಗಳೇ. ಅದು ಸೌದಿ ಅರೇಬಿಯಾದ ರಾಸ್ ತನುರಾ ಬಂದರಿನಿಂದ ಹೊರಟಿತ್ತು. ಮಾರ್ಚ್ 1ನೇ ತಾರೀಕು ಹೊರಟಿದ್ದು. ಮಾರ್ಚ್ 8ನೇ ತಾರೀಕು ಅದು ಸ್ಟ್ರೇಟ್ ಆಫ್ ಹರ್ಮುಜ್ ಅಂದ್ರೆ ಹರ್ಮುಜ್ ಜಲಸಂಧಿ ಬಳಿ ಬಂದು ನಿಂತ್ಕೊಳ್ಳುತ್ತೆ. ಆಗ 8ನೇ ತಾರೀಕು ವಿದೇಶಾಂಗ ಸಚಿವರ ಮಾತುಕತೆ ಆದ ಬಳಿಕ ಅದಕ್ಕೆ ಎಂಟ್ರಿಗೆ ಅವಕಾಶ ಸಿಗುತ್ತೆ. ಆದ್ರೂ ಕೂಡ ಸೇಫ್ಟಿಯ ಉದ್ದೇಶದಿಂದ ಕ್ಯಾಪ್ಟನ್ ಏನ್ ಮಾಡ್ತಾರೆ ಅಂದ್ರೆ ಹಡಗನ್ನ ಡಾರ್ಕ್ ಮೋಡ್ಗೆ ತಗೊಂಡು ಬರ್ತಾರೆ. ಡಾರ್ಕ್ ಮೋಡ್ ಅಂದ್ರೆ ಕಂಪ್ಲೀಟ್ ಆಗಿ ಹಡಗನ್ನ ಯಾರು ಪತ್ತೆ ಹಚ್ಚದ ರೀತಿಯಲ್ಲಿ ಟ್ರ್ಯಾಕಿಂಗ್ ಅದನ್ನ ಆಫ್ ಮಾಡ್ಕೊಳ್ತಾರೆ, ಕಂಪ್ಲೀಟ್ ಸ್ಥಗಿತಗೊಳಿಸ್ತಾರೆ. 9ನೇ ತಾರೀಕು ಹರ್ಮುಜ್ ಜಲಸಂಧಿನ ಪಾಸ್ ಆಗುತ್ತೆ. ಅದಾದ ಬಳಿಕ ಮತ್ತೊಮ್ಮೆ ಟ್ರ್ಯಾಕಿಂಗ್ ಆನ್ ಮಾಡ್ಕೊಳ್ತಾರೆ. 11ಕ್ಕೆ ಸೀದಾ ಮುಂಬೈ ಹತ್ರ ಬರುತ್ತೆ. ಇವತ್ತಂತ ಬಂದಾಗ ಮುಂಬೈನ ಬಂದರಿಗೆ ಆ ಹಡಗು ಬಂದು ತಲುಪಿದೆ. ಆ ಹಡಗಿನ ಚಿತ್ರವನ್ನು ಕೂಡ ಒಮ್ಮೆ ನಾವು ಗಮನಿಸಿ ಬಿಡೋಣ. ಇದೇ ಹಡಗು ಈಗ ಬಂದಿರೋದು. ಈ ಹಡಗು ಯಶಸ್ವಿಯಾಗಿ ಇದೀಗ ಭಾರತವನ್ನು ಬಂದು ತಲುಪಿದೆ. ಗಮನಿಸ್ತಾ ಇದ್ದೀರಿ, ಒಟ್ಟು 29 ಮಂದಿ ಇದರಲ್ಲಿ ಪ್ರಯಾಣ ಮಾಡ್ತಾ ಇದ್ರು ನಾವಿಕರು. ಒಂದು ಆತಂಕ ಇದ್ದೇ ಇತ್ತು, ಅಂದ್ರೆ ಟ್ರ್ಯಾಕಿಂಗ್ ಆಫ್ ಮಾಡ್ಕೊಂಡು ಬಂದ ತಕ್ಷಣ ಸೇಫ್ ಅಂತ ಹೇಳಕ್ಕಾಗಲ್ಲ. ಆದರೆ ಮೊದಲೇ ಇರಾನ್ನ ಬಳಿ ಅನುಮತಿಯನ್ನ ಪಡೆದಂತ ಕಾರಣಕ್ಕಾಗಿ ಆದ್ರೂ ಇನ್ನೊಂದಷ್ಟು ಮುನ್ನೆಚ್ಚರಿಕೆ ಕ್ರಮ ಎನ್ನುವ ಕಾರಣಕ್ಕಾಗಿ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ಕ್ಯಾಪ್ಟನ್ ಆಫ್ ಮಾಡಿಕೊಂಡು ಇದೀಗ ರಾಸ್ ತನುರಾ ಬಂದರಿನಿಂದ ಭಾರತದ ಮುಂಬೈನ ಬಂದರಿಗೆ ತುಂಬಾ ಯಶಸ್ವಿಯಾಗಿ ಬಂದು ತಲುಪಿದೆ. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಈ 28ನೇ ತಾರೀಕಿನಿಂದ ಹರ್ಮುಜ್ ಜಲಸಂಧಿಯಲ್ಲಿ ನಿಂತಲ್ಲೇ ಎಲ್ಲವೂ ಕೂಡ ನಿಂತಿದ್ವು. ಹೆಚ್ಚು ಕಡಿಮೆ 13 ದಿನಗಳ ಬಳಿಕ ಪ್ರಪ್ರಥಮ ಹಡಗೊಂದು ಇದೀಗ ತೈಲವನ್ನ ಹೊತ್ತಂತ ಹಡಗೊಂದು ಭಾರತವನ್ನ ಬಂದು ತಲುಪಂತಾಗಿದೆ. ಬಂಧುಗಳೇ, ಚಿತ್ರದಲ್ಲಿ ನೋಡಕ್ ಬಹಳ ಸಣ್ಣದಾಗಿ ಕಾಣಿಸ್ತಾ ಇದೆ, ಅದರಷ್ಟು ಸುಲಭಕ್ಕೆ ನಾವು ಲೆಕ್ಕ ಹಾಕುವಾಗಿಲ್ಲ. 1,35,335 ಮೆಟ್ರಿಕ್ ಟನ್ ಅಂದ್ರೆ ಹೆಚ್ಚು ಕಡಿಮೆ 15.7 ಕೋಟಿ ಲೀಟರ್ ಕಚ್ಚಾ ತೈಲ ಇದೆ. ಅಂದ್ರೆ ಎಲ್ಲವೂ ಕೂಡ ಈಗಾಗಲೇ ಸಂಸ್ಕರಣೆ ಆಗಿ ಬಂದಿರೋದಿಲ್ಲ. ಅಂದ್ರೆ ಪೆಟ್ರೋಲು ಸಪರೇಟು, ಡೀಸೆಲ್ ಸಪರೇಟ್ ಅಂತ ಬಂದಿರೋದಿಲ್ಲ, ಕಚ್ಚಾ ತೈಲದ ರೂಪದಲ್ಲಿ ಇರುತ್ತೆ. ಅದನ್ನ ಭಾರತದ ಸಂಸ್ಕರಣಾ ಘಟಕಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ, ಬೇರೆ ಬೇರೆ ಒಂದಷ್ಟು ಆಯಿಲ್ಗಳೆಲ್ಲವೂ ಕೂಡ ಸಿಗ್ತವೆ. ಆ ರೀತಿಯಾಗಿ ಎಲ್ಲವನ್ನು ಕೂಡ ಬೇರೆ ಬೇರೆ ಮಾಡಲಾಗುತ್ತೆ. ಇನ್ನು ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸೋದಾದ್ರೆ ಇದರಿಂದ ಎಷ್ಟು ಪ್ರಯೋಜನ ಆಗುತ್ತೆ ಅಂತ ತುಂಬಾ ಜನ ಕೇಳ್ತಿರ್ತೀರಿ. ಒಂದು ಇಷ್ಟು ಬಂದ್ಬಿಟ್ರೆ ಏನು ಇಡೀ ದೇಶಕ್ಕೆ ಸಾಕಾಗ್ಬಿಡುತ್ತಾ ಅಂತ ಹೇಳಿ. ಅದರ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಬೆಂಗಳೂರಿಗೆ ಬೆಂಗಳೂರು ಅಂತ ಒಂದು ನಗರಕ್ಕೆ, ಬೆಂಗಳೂರು ನಿಮ್ಗೆ ಗೊತ್ತು ಎಷ್ಟು ಜನಸಂಖ್ಯೆ ಇದೆ, ನಾವೀಗ 1 ಕೋಟಿ ಬಂದು ತಲುಪಿ ಆಗಿದೆ ಜನಸಂಖ್ಯೆ, ಅದನ್ನು ಕೂಡ ದಾಟಿ ಹೋಗ್ತಾ ಇದ್ದೇವೆ. ಅಷ್ಟು ಜನಸಂಖ್ಯೆಗೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ದಿನಗಳ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ತೈಲವನ್ನ ಪೂರೈಕೆ ಮಾಡಬಹುದು. ಇನ್ನು ಸಿಂಪಲ್ ಆಗಿ ನಿಮಗೆ ಅರ್ಥೈಸೋದಾದ್ರೆ 1,000 ಲೀಟರ್ನ ನೀರಿನ ಟ್ಯಾಂಕ್ ಅಂತ ಇಟ್ಕೊಳ್ಳಿ. 1,57,000 ಟ್ಯಾಂಕ್ಗಳಿಗೆ ಆರಾಮಾಗಿ ಭರ್ತಿ ಮಾಡಬಹುದು. 1,000 ಲೀಟರ್ ಇರುವಂತಹ 1,57,000 ನೀರಿನ ಟ್ಯಾಂಕ್ಗಳನ್ನ ಆರಾಮಾಗಿ ಭರ್ತಿ ಮಾಡಬಹುದು. ಒಂದು 31 ಲಕ್ಷ ಕಾರಿಗೆ, ಅವರ ಫುಲ್ ಟ್ಯಾಂಕ್ 50 ಲೀಟರ್ ಅಂತ ಇಟ್ಕೊಳ್ಳಿ, 31 ಲಕ್ಷ ಕಾರುಗಳಿಗೆ ಫುಲ್ ಟ್ಯಾಂಕ್ ಮಾಡಬಹುದಾದಷ್ಟು ಆಯಿಲ್ ಇದರಲ್ಲಿ ಇರುತ್ತೆ. ಈ ರೀತಿಯಾಗಿ ಪ್ರಪ್ರಥಮವಾಗಿ ಒಂದು ಶಿಪ್ ಇದೀಗ ಬಂದು ಭಾರತವನ್ನ ತಲುಪಿದೆ. ಇದರ ಇನ್ನೊಂದು ಫೋಟೋವನ್ನ ಗಮನಿಸಿ. ಈ ರೀತಿಯಾಗಿರುತ್ತೆ ಇದು ಶಿಪ್. ಶೆನ್ಲಾಂಗ್ ಅಂತೇಳಿ ಕರಿತೀವಿ, ಲೈಬೇರಿಯನ್ ಫ್ಲಾಗ್ ಇರುವಂತಹ ಶಿಪ್ ಇದು ಭಾರತಕ್ಕೆ ಬಂದು ತಲುಪಿದೆ. ಇದು ಈ ಕ್ಷಣದ ಖುಷಿಯ ವಿಚಾರ. ಇರಾನ್ ಭಾರತದ ನೆರವಿಗೆ ಬಂತು ಅಂತ ಕೂಡ ಹೇಳ್ಬೋದು. ಭಾರತ ವಿದೇಶಾಂಗ ನೀತಿಯು ಕೂಡ ಈ ಸಂದರ್ಭದಲ್ಲಿ ವರ್ಕೌಟ್ ಆಗಿದೆ. ನೋಡೋಣ ಮುಂದೆ ಇನ್ನೊಂದಷ್ಟು ಗುಡ್ ನ್ಯೂಸ್ ಭಾರತಕ್ಕೆ ಬಂದರೂ ಕೂಡ ಬರ್ಬೋದು. ಇದಕ್ಕಿಂತ ಮುಂಚೆ ನಿನ್ನೆ ಒಂದು ಆಘಾತಕಾರಿ ಬೆಳವಣಿಗೆ ಆಗಿತ್ತು. ನಿನ್ನೆ ಏನಾಗಿತ್ತು ಅಂದ್ರೆ UAE ಬಂದರಿನಿಂದ, ಹಾಗೆ ಇದು ಗಮನಿಸಿದ್ರಲ್ಲ, ಇದು ಹೊರಟಿದ್ದು ಸೌದಿ ಅರೇಬಿಯಾದ ರಾಸ್ ತನುರಾ, ಸೌದಿ ಅರೇಬಿಯಾದಿಂದ ಹೊರಟಿದ್ದು, ಅಲ್ಲಿಂದ ತುಂಬಿಸ್ಕೊಂಡು ಬರ್ತಾ ಇದ್ದು. ಓಕೆ, ಈಗ ಇನ್ನೊಂದು ಇದಕ್ಕೆ ಬರೋಣ. ಇದು ಗಮನಿಸ್ತಾ ಇದ್ದೀರಲ್ಲ, ಏನು ಮಯೂರಿ ನಾರಿ ಅಂತ ಹೇಳಿದೆ, ಇಲ್ಲಿ ಥಾಯ್ಲೆಂಡ್ನ ಫ್ಲಾಗ್ ಇರುವಂತಹ ಶಿಪ್ ಇದು UAE ಬಂದರಿನಿಂದ ಹೊರಟಿತ್ತು. ಥಾಯ್ಲೆಂಡ್ನ ಧ್ವಜವನ್ನ ಹೊತ್ತಂತ ಇದು 20 ನಾವಿಕರು ಇದರಲ್ಲಿದ್ರು, 23 ಜನ ಏನೋ ಇದ್ರು. ಇದು ಭಾರತದ ಕಾಂಡ್ಲಾ ಬಂದರಿಗೆ ಬರಬೇಕಾಗಿತ್ತು. ಕಾಂಡ್ಲಾ ಬಂದರಿಗೆ ಬರುವಂತ ಸಂದರ್ಭದಲ್ಲಿ ಇರಾನ್ ಇದನ್ನ ನಿನ್ನೆ ಹೊಡೆದು ಬಿಟ್ಟಿದೆ. ಅಂದ್ರೆ ಭಾರತಕ್ಕೆ ಬರಬೇಕಾಗಿದ್ದಂತ ಹಡಗಿದು. ಮೊದಲೇ ಅನುಮತಿಯನ್ನ ತೆಗೆದುಕೊಂಡಿರಲಿಲ್ಲ ಇವರು, ಜೊತೆಗೆ ಭಾರತದ ಫ್ಲಾಗ್ ಕೂಡ ಇರಲಿಲ್ಲ. ಆ ಕಾರಣಕ್ಕಾಗಿ ನಿನ್ನೆ ಇದನ್ನ ಹೊಡೆದು ಬಿಟ್ರು. ಹೆಚ್ಚು ಕಡಿಮೆ ಒಂದು 23 ಜನ ಇದ್ರು, ಅದರಲ್ಲಿ 3 ಜನ ನಾಪತ್ತೆಯಾಗಿದ್ದಾರೆ, 20 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಇದು ನಿನ್ನೆ ಬಹಳ ಆತಂಕಕ್ಕೆ ಕಾರಣ ಆಗಿದ್ದಂತಹ ವಿಚಾರ ಇದು. ಅದಾದ ಬಳಿಕ ಭಾರತವು ಕೂಡ ಈ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ತನ್ನ ಖಂಡನೆಯನ್ನ ವ್ಯಕ್ತಪಡಿಸಿತ್ತು. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ಇರಾಕ್ನ ಬಸ್ರಾ ಕರಾವಳಿ ಸಮೀಪ ಅಮೆರಿಕದ ಕಂಪನಿಗೆ ಸಂಬಂಧಪಟ್ಟಂತ ಸೆಫೇಸಿಯಾ ಎನ್ನುವಂತ ತೈಲ ಟ್ಯಾಂಕರ್ ಅನ್ನ ಹೊಡೆದಾಕಿದ್ರು. ಅದರಲ್ಲಿ ಓರ್ವ ಭಾರತೀಯ ಸಿಬ್ಬಂದಿ ಸಾವನ್ನಪ್ಪಿದ್ರು. ಯಾಕೆ ನಿಮಗೆ ಪ್ರಶ್ನೆ ಬರುತ್ತೆ, ಯಾವುದೇ ತೈಲ ಟ್ಯಾಂಕರ್ಗಳನ್ನ ಹೊಡೆದಾಕ್ಬಿಟ್ರೆ ಭಾರತವ್ರು ಯಾಕೆ ಸಾವನ್ನಪ್ತಾರೆ ಅಂತ ಹೇಳಿ. 15% ನಾವಿಕರು ಭಾರತೀಯ ಮೂಲದವರಿದ್ದಾರೆ. ಈಗ ನನಗೆ ಪರಿಚಯದವರೊಬ್ರು ಮೊನ್ನೆ ಮಿಸ್ ಆಗಿದ್ದಾರೆ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹೇಳ್ತಾ ಇದ್ರು. ಕೊನೆಗೆ ನಾವು CM ಮೀಡಿಯಾ ಟೀಮ್ಗೆ ಹೇಳಿದ್ವಿ,
ಅದರಲ್ಲಿ ಸಂಕೇತ ಅನ್ನುವಂಥವ್ರು ಭಾಳ ಅವ್ರ ಹೆಸರಲ್ಲಿ ಇಲ್ಲಿ ಪ್ರಸ್ತಾಪ ಮಾಡಬೇಕು. ಸಂಕೇತ ಅನ್ನುವಂಥವ್ರು ಭಾಳ ಚುರುಕಾಗಿ ಕೆಲಸವನ್ನ ಮಾಡಿದ್ರು CM ಮೀಡಿಯಾ ಟೀಮ್ನಲ್ಲಿ. ಕೊನೆಗೆ ಆ ಹುಡುಗನ ಪತ್ತೆ ಹಚ್ಚೋದಕ್ಕೆ ಒಂದಷ್ಟು ಪ್ರಯತ್ನ ಆಯಿತು. ಕೊನೆಗೆ ಅವ್ರು ಎಲ್ಲಿದ್ದಾರೆ ಏನು ಎತ್ತ ಅಂತ ಪತ್ತೆ ಹಚ್ಚೋಲು ಕೂಡ ಯಶಸ್ವಿ ಆದರು. ನಮ್ಮ ತೀರ್ಥಹಳ್ಳಿ ಭಾಗದವರು, ಅವರು ಕೂಡ ಇರಾಕ್ನ ಒಂದು ಹಡಗಿನಲ್ಲೇ ಕೆಲಸವನ್ನ ಮಾಡ್ತಾ ಇದ್ದಂಥವರು, ಮರ್ಚೆಂಟ್ ನೇವಿಯಲ್ಲಿ ಅವರು ಕೆಲಸವನ್ನ ಮಾಡ್ತಿದ್ದು. ಈ ರೀತಿಯಾಗಿ ಸಾಕಷ್ಟು ಮಂದಿ ಅವರ ಬೇರೆ ಬೇರೆ ಹಡಗುಗಳಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ. ಈ ಕಾರಣಕ್ಕಾಗಿ ಅಮೆರಿಕದ ಕಂಪನಿಗೆ ಸೇರಿದಂತ ಹಡಗನ್ನ ಹೊಡೆದ್ರೂ ಕೂಡ ಭಾರತೀಯ ಮೂಲದವರು ಸಾವನ್ನಪ್ಪಿದಂತಾಯ್ತು. ಯಾಕೆ ಅಮೆರಿಕದ ವಿರುದ್ಧ ಇರಾನ್ ಸೈಡ್ ತೀರಿಸಿಕೊಳ್ತು ಅಂದ್ರೆ, ಇರಾನ್ನ 16 ನೌಕೆಗಳನ್ನ ಅಮೆರಿಕ ಹೊಡೆದಾಕ್ಬಿಟ್ಟಿತ್ತು. ಆ ಕಾರಣಕ್ಕಾಗಿ ಇರಾನ್ ಈ ರೀತಿಯಾಗಿ ತನ್ನ ಪ್ರತೀಕಾರವನ್ನ ತೀರಿಸಿಕೊಳ್ತು. ಇದಿಷ್ಟ ಆಯ್ತಾ. ಈಗ ಮುಂದಿನ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇರಾನ್ ಹೇಳ್ತಾ ಇದೆ ಮುಂದಿನ ನಮ್ಮ ಟಾರ್ಗೆಟ್ ಇಸ್ರೇಲ್ನ ಬ್ಯಾಂಕ್, ಹಣಕಾಸು ಸಂಸ್ಥೆ, ಕಾರ್ಪೊರೇಟ್ ಸಂಸ್ಥೆಗಳು ಅಂತ ಹೇಳಿ. ಇಸ್ರೇಲ್ ಮಾತ್ರ ಅಲ್ಲ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತಹ ಬ್ಯಾಂಕು, ಹಣಕಾಸು ಸಂಸ್ಥೆ, ಕಾರ್ಪೊರೇಟ್ ಸಂಸ್ಥೆಗಳನ್ನು ಕೂಡ ಹೊಡಿತಾ ಹೋಗ್ತೀವಿ. ಈಗ ತೈಲ ಇಂಡಸ್ಟ್ರಿಯನ್ನ ಶೇಕ್ ಮಾಡಿದ್ದಾಯ್ತು, ಮುಂದಿನ ಟಾರ್ಗೆಟ್ ಅದು ಅಂತ ಹೇಳ್ತಾ ಇದೆ. ಕಾರಣ ಟೆಹರಾನ್ ನಲ್ಲಿರುವಂತಹ ಹಣಕಾಸು ಸಂಸ್ಥೆ ಮೇಲೆ ಅಮೆರಿಕ ದಾಳಿ ಮಾಡಿತ್ತು, ಅದಕ್ಕೆ ನಾವು ಇದನ್ನು ತೀರಿಸ್ಕೊಳ್ತೀವಿ ಎನ್ನುವ ರೀತಿಯಲ್ಲಿ. ಇನ್ನು ಟ್ರಂಪ್ ವಿಚಾರಕ್ಕೆ ಬಂದ್ರೆ, ಟ್ರಂಪ್ ಎಡವಟ್ಟು ಹೇಳಿಕೆಗಳು, ಈಗೊಂದು ಹೇಳಿಕೆ ಕೊಡೋದು ಮತ್ತೊಂದು ಹೇಳಿಕೆ ಕೊಡೋದು ಮುಂದುವರಿತಾ ಇದೆ. ಟ್ರಂಪ್ ಒಮ್ಮೆ ಹೇಳ್ತಾರೆ ನಾವು ಯುದ್ಧವನ್ನು ನಿಲ್ಲಿಸುವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ ಅಂತೇಳಿ. ನಿಧಾನ ಕಚ್ಚಾ ತೈಲ ಬೆಲೆ ಇಳಿಕೆ ಕಾಣ್ತಿದೆ ಅನ್ನೋ ಸಂದರ್ಭದಲ್ಲಿ ಇಲ್ಲ ಯುದ್ಧ ನಿಲ್ಲಿಸ್ತಾ ಇಲ್ಲ, ನಮಗೆ ಇದರೊಂದು ರೀತಿಯಲ್ಲಿ ಖುಷಿ ಸಿಗ್ತಾ ಇದೆ, ಇನ್ನೂ ಕಂಟಿನ್ಯೂ ಆಗುತ್ತೆ, ಇನ್ನೂ ನಾವು ಹೊಡೆಯೋದು ಬಾಕಿ ಇದೆ, ಪೂರ್ತಿ ಹೊಡೆದೇ ಬರ್ತೀವಿ ಅನ್ನೋ ರೀತಿಯಲ್ಲಿ ಟ್ರಂಪ್ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಟ್ರಂಪ್ ಹೇಳಿಕೆ ಕೊಟ್ಟಾಗ ಇರಾನ್ ಕಡೆಯಿಂದ ಮರು ಹೇಳಿಕೆ ಬರುತ್ತೆ, ನಿಮ್ಮನ್ನು ನಾವು ಬಿಡಲ್ಲ, ನಾವೇನು ಮಾಡಬೇಕು ಗೊತ್ತು ಎನ್ನುವಂಥ ರೀತಿಯಲ್ಲಿ ಇಂಥ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಇರಾನ್ನ ಮಿನಾಬ್ ಎನ್ನುವಂಥ ಶಾಲೆ ಇತ್ತಲ್ಲ, ಆ ಶಾಲೆ ಮೇಲೆ ಹೊಡೆದಿದ್ದು ಅಮೆರಿಕವೇ ಅನ್ನೋದು ಇದೀಗ ದೃಢಪಟ್ಟಿದೆ. 165 ವಿದ್ಯಾರ್ಥಿನಿಯರು ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.